ವಿಚಾರಿಸ್ತೀನಿ. ನಟರಾಜ್ ಗೌಡ್ರೆ, ನಿಮ್ಮ ಹತ್ರ ಶಕ್ತಿ ಇದೆಯಾ ಇಲ್ವಾ? ಅವ್ರ ಹತ್ರ ಇಲ್ಲ ಅಂತಾನೆ ಇಟ್ಕೊಳ್ಳೋಣ, ಅವ್ರಿಗೆ ಬೇಕಾಗಿತ್ತು ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಅದೊಂದು ಪ್ರಯೋಗಶಾಲೆ ಅಂತ ಇಟ್ಕೊಳ್ಳೋಣ, ಅದು ಅವ್ರಿಗೆ ಬೇಕಾಗಿತ್ತು ಅಂತ ಇಟ್ಕೊಳ್ಳೋಣ. ನಿಮ್ಗೊಂದು ಜನ ಅವಕಾಶ ಕೊಟ್ಟಿದ್ದಾರಲ್ಲ, ನಿಮಗೆ ಫುಲ್ ಫ್ಲೆಜ್ಡ್ ಅವಕಾಶ ಕೊಟ್ಟಿದ್ದಾರಲ್ಲ, ನಿಮ್ಗೆ ಶಕ್ತಿ ತುಂಬಿದಾರಲ್ಲ, ನಿಮ್ಮನ್ನು ತಡಿತಾ ಇರೋದೇನು? ನೋಡಿ, ಪೊಲೀಸ್ ಇಲಾಖೆನ ಯಾರು ಉಗ್ರ ಭಾಷಣ ಅಂತ ಹೇಳಿ ನಮ್ಮ ಯುವಕರ ತಲೆಯಲ್ಲಿ ಧರ್ಮದ ಅಪೀಮನ್ನ ತುಂಬಿ ಹೀಗೆ ಬೀದಿ ಹೆಣವಾಗಿ ಇವ್ರು ಹುತಾತ್ಮರೇನ್ರಿ? ಇವರೆಲ್ಲ ಏನ್ ಸೈನ್ಯ ಕಾಯುವಂತಹ ಗಡಿಯಲ್ಲಿ ದೇಶ ಕಾಯುವ ಸೈನಿಕರ ಇವರು? ಸತ್ರ ತಾಯಂದ್ರ ಅಯ್ಯೋ ನನ್ನ ಮಗ ಹುತಾತ್ಮ ಅದ ಅಂತ ಒಂದು ಸಮಾಧಾನ ಮಾಡ್ಕೊಳಕ್ಕೆ ನಿಮ್ ತಡೆದಿರೋದು ಯಾರು? ನಿಮ್ ಬಗ್ಗು ಬಡಿಯಕ್ಕೆ ನಿಮ್ಗೆ ಏನ್ರಿ ನಿಮ್ಗೆ ಆಗಿರೋದು ಕತೆ? ನೋಡಿ, ಪೊಲೀಸ್ ಇಲಾಖೆ ಸುಹಾಸ್ ಸತ್ತಾಗಲಿ ಅಥವಾ ರಹೀಂ ಸತ್ತಾಗಲಿ ಫಾಜಿಲ್ ಸತ್ತಾಗಲಿ ಕೆಲಸ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಒಂದು ಸತ್ತ ಮೇಲೆ ಅರೆಸ್ಟ್ ಮಾಡಕ್ಕೆ ನೀವೇ ಬರ್ಬೇಕೇನ್ರಿ? ಕೇಳಿ ಸಾವು ಆಗಬಾರದು, ಅದನ್ನ ತಡೆಯೋದು ಶಕ್ತಿ. ಸತ್ತ ಮೇಲೆ ಅರೆಸ್ಟ್ ಮಾಡೋದು ಯಾರು ಮಾಡ್ತಾರೆ? ಕೇಳಿ, ಸುಹಾಸ್ ಸತ್ತ ಮೇಲೆ ಒಬ್ಬ ಬಹಳ ಕ್ರಿಮಿನಲ್ ಮೊಕದ್ದಮೆಗಳು ಆತ ಬಹಳ ಇತ್ತು, ರೌಡಿ ಶೀಟರ್ ಇದ್ದ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿದೆ. ನೀವು ಅವ್ರನ್ನ ನಿಮ್ಮ ಕಾರ್ಯಕರ್ತ ಅಂತ ಮಾಡ್ಕೊಂಡು ಬಿಜೆಪಿ ನೀವು ಸಾವು ಯಾರಿಗೂ ಆಗ್ಬಾರ್ದು. ಆದ್ರೆ ಒಬ್ಬ ಸಾವಾದವನ್ನ ನೀವು ನಮ್ಮ ಕಾರ್ಯಕರ್ತ ಅಂತ ಹೇಳಿ ವಿಜೃಂಭಿಸ್ಕೊಂಡು ಬೇರೆಯವ್ರಿಗೆ ಪ್ರಚೋದನೆ ಕೊಡೋದು ಬಿಜೆಪಿ ಆಗಿದ್ದವರು MLA-ಗಳಾಗಿದ್ದಾರೆ ಗೊತ್ತಾ? ಬೆಂಗಳೂರಲ್ಲಿ ಬಿಜೆಪಿನಲ್ಲಿ ರೌಡಿ ಮೋರ್ಚಾನೇ ಇತ್ತು. ಬಿಜೆಪಿನಲ್ಲಿ ರೌಡಿ ಮೋರ್ಚಾನೇ ಇದೆ. ಬಿಜೆಪಿನಲ್ಲಿ ಮೋದಿ ಅವರೇ ಬಂದು ರೌಡಿ ಮೋರ್ಚಾನ ಎಷ್ಟು ಜನ ಇದ್ದಾರೆ ಗೊತ್ತಾ? ಅಲ್ಲ, ಕಾಂಗ್ರೆಸ್ ಇದ್ದಾರೆ, ಡಿವಿಯೇಷನ್ ಬೇಡ, ನಿಮ್ಮಲ್ಲೂ ಇದ್ದಾರೆ. ಉದಾಹರಣೆ ಹೇಳೋದು ಸರ್, ಸಾವು ಆಗಬಾರದು. ತಾಯಿಗೆ ಮಗನೇ, ಹೆಂಡತಿಗೆ ಗಂಡನೇ, ಮಕ್ಕಳಿಗೆ ತಂದೆನೆ, ಆಯ್ತಾ? ಮನುಷ್ಯತ್ವ ಇರೋರು ಇವನ್ ಹಿಂದೂ, ಇವನ್ ಮುಸಲ್ಮಾನ, ಇವನು ಅದು ಬೇಡ. ಆತರ ಮಾತಾಡಕ್ ನಾನಂತೂ ಇಲ್ಲಿ ಕೂತಿಲ್ಲ. ನಿಮ್ಮ ನೀವು ಮಾತಾಡ್ಕೊಳ್ಳಿ. ಪ್ಲೀಸ್ ಸ್ಟಾಪ್. ನೋಡಿ, ಬಿಜೆಪಿ ಅವ್ರು ನೀವ್ ಯಾಕೆ ಹೋಗ್ಲಿಲ್ಲ? ಕಾಂಗ್ರೆಸ್ ಅವ್ರು ನೀವ್ ಯಾಕೆ ಹೋಗಿಲ್ಲ? ನೀವು ಕಾಂಗ್ರೆಸ್ ಅವ್ರು ಮುಸಲ್ಮಾನರ ಪರ, ನೀವು ಹಿಂದೂಗಳ ಪರ, ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೇನು ಬೇರೆ ಕೆಲಸ ಇಲ್ಲ ಅಲ್ಲ? ನೀವು ಮಾಡಿ ಅದನ್ನ. ಆದ್ರೆ ನೀವು ಒಬ್ಬ ಜವಾಬ್ದಾರಿಯುತ ಮನುಷ್ಯ, ಒಂದು ಆಡಳಿತ ಪಕ್ಷದ ವಕ್ತಾರ. ಆಡಳಿತ ಪಕ್ಷಕ್ಕೆ ಇಡೀ ರಾಜ್ಯದ ಜನ ಬಹಳಷ್ಟು ಬಲ ತುಂಬಿದ್ದಾರೆ. ಈಗ ನೀವು ಕೇಂದ್ರ ಸರ್ಕಾರವನ್ನ ಏನೇ ಕೇಳಿ, ಇಡೀ ದೇಶ ನಮ್ಗೆ ಶಕ್ತಿ ಕೊಟ್ಟಿದೆ, ನಾವು ಮಾಡ್ತೀವಿ, ನಮ್ಗೆ ನಂಬರ್ಸ್ ಇದೆ ಅಂತಾರೆ. ನಿಮಗೂ ಆ ಶಕ್ತಿ ಇದೆ, ನೀವು ಬಗ್ಗು ಬಡೀರಿ. ಸುಮ್ಮನೆ ಭಾಷಣ ಹೊಡೆಯೋದಲ್ಲ. ಯಾರ್ಯಾರು ಭಾಷಣ ಹೊಡೆದಿದ್ದಾರೆ ಅವ್ರನ್ನ ನೀವು ಇಮಿಡಿಯೇಟ್ ಅರ್ಧ ಗಂಟೆಯಲ್ಲೇ ಜಾಮೀನು ಕೊಡಿಸಿ ಕಳಿಸ್ಬಿಡ್ತೀರಿ, ಸ್ಟೇಷನ್ ಬೇಲಲ್ಲಿ ಕಳಿಸ್ಬಿಡ್ತೀರಿ. ಇಲ್ಲ, ಈಗ ಆ ಪ್ರಚೋದನಕಾರಿ ಭಾಷಣಕ್ಕೆ ಇವತ್ತು ಮಂಗಳೂರಲ್ಲಿ ಇಂತಹ ಪರಿಸ್ಥಿತಿ ಬರೋದಕ್ಕೆ ಕಾರಣ ಪ್ರಚೋದನೆನೇ. ಬಿಜೆಪಿ ಶಾಸಕರು ಆಯ್ತು, ಹೌದು ತಾನೆ? ಬಿಜೆಪಿ ತಾನೆ? ಎಷ್ಟು ಜನರನ್ನ ಒಳಗೆ ಹಾಕಿದ್ರಿ ಬಿಜೆಪಿ ಅವ್ರನ್ನ? ಎಲ್ಲರ ಮೇಲೆ ಕೇಸ್ ಇದಾವೆ. ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಂದ ಹಿಡ್ಕೊಂಡು, ಹರೀಶ್ ಪೂಂಜಾ ಅವರಿಂದ ಹಿಡ್ಕೊಂಡು, ಭರತ್ ಶೆಟ್ಟಿ ಅವರಿಂದ ಹಿಡ್ಕೊಂಡು, ಸಿಟಿ ರವಿ ಅವರೆಗೂ ಎಲ್ಲರ ಮೇಲೂ ಪ್ರಕರಣಗಳು ದಾಖಲಾಗಿದ್ದಾವೆ. ಬಿಜೆಪಿಗೆ ಕೋಮುದಳ್ಳೂರಿನೇ ಅವರ ಆಹಾರ, ಬಿಜೆಪಿಗೆ ಕೋಮು ದ್ವೇಷವೇ ಆಹಾರ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು, 2 ಸಾವಾಯ್ತು. ಒಂದು ಹಿಂದೂ, ಒಬ್ಬ ಮುಸಲ್ಮಾನ್ ಇರ್ಬೋದು, ಸಾವು ಯಾರ್ದು ಆಗಬಾರ್ದು. ಬೊಮ್ಮಾಯಿಯವರು 25 ಲಕ್ಷವನ್ನ ಒಬ್ಬನಿಗೆ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಆತನಿಗೆ ಘೋಷಣೆ ಮಾಡ್ತಾರೆ. ಮುಸಲ್ಮಾನ ಸರ್ಕಾರವಾಗಿ ಬಿಜೆಪಿ ಪಕ್ಷ ಬಿಟ್ಬಿಡಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿತ್ತು. ಉತ್ತರ ಪ್ರದೇಶ, ಬಿಹಾರ ಕೊಟ್ಟ ಕುದುರೆಯನ್ನೇರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಎಲ್ಲರ ಮೇಲೆ ದಾಖಲಿಸಿದ್ದಾವೆ.
ಯಾವುದೇ ಒಬ್ಬ ತಗೊಂತಾರೆ. ಪ್ರತಿನಿಧಿ ಮೇಲೆ, ಎಲ್ಲ ಒಬ್ಬ ಮೇಲೆ ವೋಟರ್ಸ್ ಮೇಲೆ, ಕೇಸ್ಗಳಾಗಿದ್ದಾವೆ. ಒಬ್ಬ ಕಾರ್ಯಕರ್ತರ ಮೇಲೆ ನಿಮ್ಮ ಎರಡು ಪಕ್ಷದವರಿಗೂ ಗೌರವ ಇಲ್ಲ. ಅದನ್ನ ಬಿಡಿ. ಬಿಜೆಪಿಯ ನೀವು ಶಾಸಕರು ಇವತ್ತು ಶಾಂತಿ ಪ್ರತಿಯೊಬ್ಬರ ಮೇಲೆ ಯಾರು ಪ್ರಚೋದನೆ ಇವತ್ತು ಇಸ್ಲಾಮಿಕ್ ಅವ್ರನ್ನ ಕರೀರಿ, ಹಿಂದೂಗಳನ್ನ ಕರೆದು ನೀವು ಶಾಂತಿಯುತವಾಗಿ ಮಾಡಿ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಶಾಸಕರಾಗಿದ್ದಾರೆ. ಅದು ರಮೇಶ್ ಪ್ರಭಾವ ಒಂದೇ ಮಾಡಿ, ಮಾತು. ನೀವು ಗೆಲುವಿಗೋಸ್ಕರ ನಟರಾಜ್ ಗೌಡ್ರೆ, ಮಾತಾಡ್ಬೇಡಿ. ಕೈಲಾಗದ ಸರ್ಕಾರ, ಆಮೇಲೆ ನೋಡಿ, ಮೈ ಪರಿಚಿಕೊಳ್ಳುತ್ತಿರುವ ಒಂದು ಸರ್ಕಾರ, ಗಂಟೆವರೆಗೆ ಕ್ರಮ ತಗೊಂಡಿದ್ದಾರೆ. ಒಂದು ತಾಕತ್ತಿಲ್ಲ, ಗಂಟೆವರೆಗೆ ಬರೀ ಕ್ರಮ ಬಿಜೆಪಿಗೆ ತಗೊಳ್ಳೋದು. ಹೇಳುವ ಸರ್ಕಾರ. ಬಿಜೆಪಿ ತರ ಅಷ್ಟೇ. ಬಿಜೆಪಿ ತರ ಒಂದು ನಿಮಿಷ ಕೋಮುವಾದಿಗಳಲ್ಲ ನೋಡಿ. ನಾವು. ಮುಸಲ್ಮಾನರ ನಾವು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ನೋಡಿ, ಕಾಂಗ್ರೆಸ್ ವಿರುದ್ಧ ಮುಸಲ್ಮಾನರು ತಿರುಗಿ ನೋಡಿ, ಬಿದ್ದಿದ್ದಾರೆ. ನೀವು ನಮ್ಗೆ ಬಿಡ್ತಾರೆ. ಅರ್ಥ ಮಾಡಕ್ ಹಿಂದೂ ಅಂತ ಆಗ್ತಿಲ್ಲ ನಾವು ಅಂತ. ನೋಡ್ರಿ, ಹೌದು. ಇದು ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೌದು. ಮುಸಲ್ಮಾನರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಅಂತಲ್ಲ, ಎಲ್ಲರಿಗೂ ಒಂದೇ ಕಾರ್ಯಕ್ರಮ, ಆಯ್ತು. ಒಂದೇ ಕಾನೂನು. ಸುಂದ್ರೇಶ್. ಕಾನೂನು ಕ್ರಮ ತಗೊಂಡಿದೆ, ತಗೊಂತದೆ. ಓಲೈಕೆ ಅದು ಸುಂದ್ರೇಶ್. ಬಿಜೆಪಿಯ ಓಲೈಕೆಯಿಂದ ದೇಶ ಕೋಮುವಾದದ ಒಂದೇ ಪ್ರಚೋದನಕಾರಿ ಮಾತು ಭಾಷಣ ಹೇಳ್ತೀನಿ. ಇವತ್ತು ದೇಶ ನಾನು ಈಗ ಒಂದೇ ಈಗ ಒಂದು- ಈಗ ಸುಂದರೇಶ್ ಅವರೇ, ನೀವೇನು ಹೇಳ್ಬೇಕಂತಿದ್ದೀರಿ ಅದು ಬೇಡ ನನಗೆ. ರಕ್ತಕ್ಕೆ ರಕ್ತ ಉತ್ತರ ಅಲ್ಲ. ನಿಮ್ಮ ಸಂಘಟನೆ ಯಾವುದೇ ಇರ್ಬೋದು, ನೀವು ಶ್ರೀರಾಮ್ ಸೇನೆನೋ ವಿಶ್ವ ಹಿಂದೂ ಪರಿಷತ್ತೋ ಅಥವಾ ಯಾವುದೇ ಹಿಂದೂ ಸಂಘಟನೆಗಳು ಇರಬಹುದು. ನೀವೊಬ್ಬ ಮನುಷ್ಯ, ಮೊದಲಿಗೆ ನೀವೊಬ್ಬ ತಂದೆ, ನೀವೊಬ್ಬ ಪತಿ, ನೀವೊಬ್ಬ ಈ ಸಮಾಜದ ಒಬ್ಬ ಜವಾಬ್ದಾರಿಯುತ ಮನುಷ್ಯ. ಇವತ್ತು ನಾವು ಮನುಷ್ಯರಾಗಿ ಯೋಚನೆ ಮಾಡೋಣ. ಸಂಘಗಳನ್ನು, ಸಂಸ್ಥೆಗಳನ್ನು, ರಾಜಕೀಯವನ್ನು ಪಕ್ಕಕ್ಕಿಡೋಣ. ಎಲ್ಲಿಯವರೆಗೆ ನಾನು ಧರ್ಮಕ್ಕೋಸ್ಕರ ಹೋರಾಟನ ಮಾಡುವಂತಹ ವೀರ ಯೋಧ, ನಾನು ಸತ್ತರೂ ಪರವಾಗಿಲ್ಲ ಅಂದರೆ ನೀವು ಓಕೆ, ನೀವು ಹುತಾತ್ಮರಾಗ್ತೀರಿ ನಾನು ಅಂತ. ಏನೂ ಅಲ್ಲದವರು ತಂಪಾಡಿಗೆ ತಾವು ಕೆಲಸ ಮಾಡ್ಕೊಳ್ಳೋರು ಅವ್ರು ಸತ್ತರೆ ಯಾರಿಗೇ ಆಗಲಿ ಕರಳು ಚುರ್ರು ಅಂತ ಅನಿಸುತ್ತೆ. ಅದು ಅದಕ್ಕೆ ಧರ್ಮದ ಗಡಿ ಇಲ್ಲ. ಇವತ್ತು ಇದು ಸಾಕು ಅಂತ ಅನ್ನಿಸ್ತಿಲ್ವ? ಇಲ್ಲಿ ಶಾಂತಿ ನೆಲೆಸಬೇಕು ಅಂತ ಅನ್ನಿಸ್ತಿಲ್ವಾ? ಇದು ಮುಂದುವರಿಬಾರ್ದು ಅಂತ ಅನ್ನಿಸ್ತಿಲ್ವಾ? ಅನ್ನಿಸ್ತಿದೆಯಾ? ಅನ್ನಿಸ್ತಿಲ್ಲ. ನೋಡಿ ಮೇಡಮ್, ನಮಗೆ ಇದು ಯಾವುದೇ ಕಾರಣಕ್ಕೂ ಕುಟ್ಟಪ್ಪ ಮತ್ತು ರುದ್ರೇಶನ ಹತ್ಯೆ ಆದಾಗಲೇ ಇದು ನಿಲ್ಲಬೇಕಂತೇಳಿ ಆದಂತಾಗಿತ್ತು. ಅಲ್ಲಿಂದ ಪ್ರಾರಂಭ ಆಗಿ ಬಂದಂಥ ಎರಡೂ ಸರ್ಕಾರ ಬಂದಿದೆ. ನಾನು ಹೇಳ್ತೀನಿ, ನಾನೇನು ಈ ಎರಡೂ ಕೈ ಸೇರಿದ್ರೇ ಇವ್ರು ಬಂದಾಗಲೂ ಕೂಡ ಅವ್ರ ಮೇಲೆ ಎತ್ತಿ ಹಾಕ್ತಾರೆ, ಅವ್ರು ಬಂದಾಗಲೂ ಕೂಡ ಇವ್ರ ಮೇಲೆ ಎತ್ತಿ ಹಾಕ್ತಾರೆ. ಇವತ್ತಿನವರೆಗೂ ಜೈಲಲ್ಲಿ ಇದೇ, ನಾನು ಕೂಡ ಜೈಲಲ್ಲಿ ಇದ್ದು ಬಂದಿದ್ದೀನಿ. ಅಲ್ಲಿಯೇ ವ್ಯವಸ್ಥೆ, ಈ ಎರಡೂ ಸರ್ಕಾರಗಳು ಕೂಡ ಜೈಲಲ್ಲಿ ಮೊಬೈಲ್ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು, ಅಲ್ಲಿಂದ ಫೇಸ್ಬುಕ್ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ಸ್ಗಳು, ಅಲ್ಲಿಂದ ಪ್ರಚೋದಕಾರಿಗಳನ್ನು ರೆಡಿ ಮಾಡುವಂಥದ್ದು, ಇಲ್ಲಿ ಹಿಂದೂಗಳನ್ನಿಟ್ಟರೆ ಇಲ್ಲಿ ಮುಸ್ಲಿಮ್ಸ್ಗಳನ್ನ ಇಡುವಂಥದ್ದು. ನಾನು ಹೇಳ್ತಿದ್ದೀನಿ, ಸಾವಿಗೆ ಸಾವನ್ನೇ ನೀವು ಮಾಡ್ತಾರೆ, ಅಧಿಕಾರಕ್ಕೆ ಯಾಕೆ ಬರ್ತೀರಿ ನೀವು? ಮಂಗಳೂರಲ್ಲಿ ಸಪ್ರೇಟ್ ಇದೆಯಂತೆ ಸೆಲ್ಲು, ಹೌದಾ? ಬೆಂಗಳೂರಲ್ಲಿ ಇದೆ, ಮಂಗಳೂರಿಗೆ ಯಾಕೆ ಹೋಗಿದ್ದೀರಿ? ಬೆಂಗಳೂರಲ್ಲಿದೆ ಸಪ್ರೇಟ್. ಟೆರರಿಸ್ಟ್ ಅಲ್ಲಿ ಸಿಯಾ ಸುನ್ನಿಗೆ ಸಪ್ರೇಟ್ ಇದೆ. ಬನ್ನಿ, ನಾನು ತೋರಿಸ್ತೀನಿ. ಓ, ಹಿಂದೂಗಳಿಗೆ ಸಪ್ರೇಟ್. ಹಿಂದೂಗಳಿಗೆ ಎಲ್ಲಿ? ಅವರಿಗೆ ಜೈಲಲ್ಲಿ ಉಳಿಗಾಲನೆ ಎಲ್ಲ ಆಗಿದೆ. ಅಲ್ಲಿ ನನಗೆ ಬೇಕಾಗಿ ಹಿಂದೂಗಳಿಗೆ ಸಪ್ರೇಟ್ ಇರ್ತಾರೆ, ಮುಸಲ್ಮಾನರಿಗೆ ಸಪ್ರೇಟ್ ಇರ್ತಾರೆ. ಬೇಕು. ಎಲ್ಲಿ ಚಾಕು ಚೂರಿ ತಗೊಂಡು ಜೈಲಲ್ಲಿ ಓಡಾಡುವಂತ ಪರಿಸ್ಥಿತಿ ಇದೆ ಇವ್ರದ್ದು. ಇವ್ರ ದೌರ್ಜನ್ಯ ಹೊರಗಡೆ ಅಲ್ಲ, ಬರೀ ಇಲ್ಲಿ ನಡೀತಾ ಇಲ್ಲ ಇವ್ರದ್ದು ಮುಸ್ಲಿಮರ ದೌರ್ಜನ್ಯ. ಜೈಲೊಳಗೆ ಕೂಡ ಚಾಕು ಚೂರಿಗಳಿದೆ ಇವರಿಗೆ. ಜೈಲೊಳಗಡೆ ಕೇಕ್ ಕಟ್ ಮಾಡ್ತಾರೆ, ಚಾಕುಗಳಿದೆ, ಈರುಳ್ಳಿ, ಟಮಾಟ, ಮೊಟ್ಟೆ, ಮೀನು, ಮಾಂಸ ಹೇಳ್ದಂಗೆ ಬರ್ತದೆ. 20% ಬಡ್ಡಿ ನಡೀತದೆ. ಏನರ್ಥ ಇದು? ಯಾರು ವೈಫಲ್ಯ? ಇವತ್ತಿನವರೆಗೆ ಇವರು ಗೃಹ ಮಂತ್ರಿ ಜೈಲೊಳಗೆ ಹೋಗಿದ್ದಾರೆ ಕೇಳಿ. 5 ಕೋಟಿ 20% ಬಡ್ಡಿ 20%. ಅಂದ್ರೆ ಜೈಲಲ್ಲಿ ಇರೋರು ಇಸ್ಪಿಟ್ ನಡೀತದೆ. ನಿಮ್ಮ ಕಾಲದಲ್ಲಿ ಮೊನ್ನೆ ಈಗ ರೀಸೆಂಟ್ ಬಂದಿದ್ದೀನಿ ನಾನು. ನಿಮ್ಮ ಕಾಲದಲ್ಲಿ ನನಗೆ ಕೇಸ್ ಹಾಕಿದ್ದು ದೊಡ್ಡಬಳ್ಳಾಪುರದಲ್ಲಿ. 48 ದಿವಸ ಇದ್ದೆ ಜೈಲಲ್ಲಿ ನಾನು. ಏನಕ್ಕೆ ಯಾವಾಗ, ಯಾವ ಇಯರ್ ಅಲ್ಲಿ? ಈಗ 1 ವರ್ಷ ಆಯ್ತು ಮೇಡಮ್. ನಾನು ದೊಡ್ಡಬಳ್ಳಾಪುರದಲ್ಲಿ 35 ಟನ್ ಗೋಮಾಂಸ ಹಿಡಿದುಕೊಟ್ಟೆ. 35 ಟನ್ನು ಹಿಡಿದುಕೊಟ್ಟೆ ನಾನು. ನನ್ನನ್ನು ಜೈಲಿಗೆ ಕಳಿಸಿದ್ರು. 35 ಟನ್ ಗೋಮಾಂಸನ ಕಡಿದು ತಂದ ಅಪರಾಧ ಇಲ್ಲ, ಹಿಡಿದು ಸ್ಟೇಷನ್ಗೆ ಒಪ್ಪಿಸಿದಕ್ಕೆ ನಾನು 48 ದಿವಸ ಕಳಿಸಿದ್ರಿ. ನನ್ನ ಎಕ್ಸ್ಪೀರಿಯನ್ಸ್ ಸರ್ 20% ಬಡ್ಡಿಗೆ ದುಡ್ಡು ಕೊಡ್ತಾರೆ. 20% ನಡೀತದೆ. ಒಬ್ಬ ಗೃಹ ಮಂತ್ರಿಗಳು ಇವತ್ತು ಅಧಿಕಾರಿಗಳ ಮೇಲೆ ಇವ್ರು ಹೇಳ್ತಾರಲ್ಲ, ಯಾಕೆ ಇವರು ಅಧಿಕಾರಿಗಳು ಹಿಡ್ತಾ ಇಲ್ಲ? ಕೋಟಿಗಟ್ಟಲೆ ಕೊಟ್ಟು ಅಧಿಕಾರಿಗಳು ಡ್ಯೂಟಿ ಹಾಕ್ಸ್ಕೊಳ್ತಾರೆ. ಅವ್ರು ದುಡ್ಡು ಮಾಡ್ಬೇಕು ತಾನೆ, ಇವ್ರಿಗೆ ಕೊಡಬೇಕು, ಮೇಲಧಿಕಾರಿಗಳಿಗೆ ಕೊಡಬೇಕು. ಅದು ಎಲ್ಲಾ ಕಾಲದಲ್ಲೂ ನಡೆಯುತ್ತೆ. ಇರ್ಲಿ.